ಅನ್ಯಕೋಮಿನ ಯುವಕನಿಂದ ಹಿಂದೂ ದೇವಸ್ಥಾನಕ್ಕೆ ಕಲ್ಲೆಸೆತ. ಬೆಳಗಾವಿ ನಗರದ ಪಾಂಗುಳ ಗಲ್ಲಿಯಲ್ಲಿರುವಂತಹ ಮಂದಿರಕ್ಕೆ ಕಲ್ಲೆಸೆಯಲಾಗಿದೆ. ಉಜ್ವಲ ನಗರದ ನಿವಾಸಿ 19 ವರ್ಷದ ಯಾಸೀರ್ ನರಸದಿ ಎಂಬಾತನಿಂದ ಈ ಕೃತ್ಯ ನಡೆದಿರೋದು. ದಕ್ಷಿಣ ಭಾರತದ ಏಕೈಕ ದೇವಸ್ಥಾನ ಅಶ್ವತ್ಥಾಮ ಮಂದಿರಕ್ಕೆ ಕಲ್ಲು ಎಸೆದಿರೋದು. ಕಲ್ಲು ಎಸೆದಿದ್ದ ಯುವಕ ಯಾಸೀರ್ಗೆ ಸ್ಥಳೀಯರಿಂದ ಧರ್ಮದೇಟು ಬಿದ್ದಿದೆ. ಬಳಿಕ ಅನ್ಯಕೋಮಿನ ಯುವಕನನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಜನ. ತಿಂಗಳ ಅವಧಿಯಲ್ಲಿ 2ನೇ ಬಾರಿಗೆ ಕಲ್ಲು ಎಸೆದ ಆಸಾಮಿ. ಕಲ್ಲು ಎಸೆದ ಯುವಕ ಯಾಸೀರ್ ಮಾನಸಿಕ ಅಸ್ವಸ್ಥ ಎಂಬ ಮಾಹಿತಿ ಸಿಗ್ತಾ ಇದೆ. ಆರೋಪಿಯನ್ನ ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ ಮಾರ್ಕೆಟ್ನ ಪೊಲೀಸರು. ಸ್ಥಳದಲ್ಲಿ ಬಿಗುವಿನ ವಾತಾವರಣ ಹಿನ್ನೆಲೆ ಬಿಗಿ ಪೊಲೀಸ್ ಬಂದೋಬಸ್ತ್ ನಿರ್ಮಿಸಲಾಗಿದೆ. ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೋಡಿ, ಇದು ತಿಂಗಳಲ್ಲಿ 2ನೇ ಬಾರಿ. ಹೋಳಿ ಹಬ್ಬದ ನಂತರದಲ್ಲೂ ಕೂಡ ಇದೇ ತರ ಮಾಡಲಾಗಿತ್ತು. ಹೋಳಿ ಹಬ್ಬದಲ್ಲಿ ಬುರ್ಕ ಧರಿಸಿ ಒಬ್ಬ ಯುವಕ ಡ್ಯಾನ್ಸ್ ಮಾಡಿದ್ದ ಅನ್ನುವಂಥ ಕಾರಣಕ್ಕಾಗಿ ಕಲ್ಲೆಸೆಯಲಾಗಿತ್ತು. ಈಗ ಮತ್ತೊಮ್ಮೆ ಕಲ್ಲೆಸೆಯಲಾಗಿದೆ. ಈಗ ಮಾನಸಿಕ ಅಸ್ವಸ್ಥ ಅಂತ ಹೇಳ್ತಾ ಇದ್ದಾರೆ. ಕಲ್ಲೆಸೆಯೋದಕ್ಕೆ ಗೊತ್ತಾಗುತ್ತೆ, ಅದು ದೇವಸ್ಥಾನಗಳಿಗೆ ಎಸೆಬೇಕು ಅನ್ನೋದು ಗೊತ್ತಾಗುತ್ತೆ. ಬಟ್ ಮಾನಸಿಕ ಅಸ್ವಸ್ಥ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾಗಿದೆ. ಸೊ ಸದ್ಯ ಸ್ಥಳೀಯರು ಆತನನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಈಗ ತಿಂಗಳ ಅವಧಿಯಲ್ಲಿ 2ನೇ ಬಾರಿಗೆ ಕಲ್ಲೆಸೆದಿರುವಂತಹ ಪ್ರಕರಣ ಆಗಿದ್ದು. ಸದ್ಯ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಇದಕ್ಕೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸಲಾಗ್ತಾ ಇದೆ. ಪದೇ ಪದೇ ಹೋಗಿ ಬಂದು ಈ ರೀತಿಯಾಗಿ ಕಲ್ಗೆಸೆಯೋದು, ಈ ಥರದ್ದೆಲ್ಲ ಮಾಡೋದು ಇನ್ನೊಂದು ಧರ್ಮದ ಭಾವನೆಗೆ ಧಕ್ಕೆ ಆಗತ್ತೆ. ಒಂದ್ಸತಿ ಏನೋ ಮಿಸ್ ಆಯಿತೋ ಅಥವಾ ಇನ್ನೇನೋ ಅನ್ಕೋಬಹುದು. ಒಂದೇ ದೇವಸ್ಥಾನಕ್ಕೆ ಟಾರ್ಗೆಟ್ ಮಾಡಿ 2 ಬಾರಿ ಕಲ್ಲೆಸಿತಾರೆ ಅಂತಂದರೆ ಉದ್ದೇಶ ಏನು ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ 19 ವರ್ಷ. ಈ 19 ವರ್ಷದಲ್ಲಿ ಈ ಥರದ ಕಲ್ಲು ಎಸೆಯೋದು ಸಮಾಜದ ಶಾಂತಿ ಸುವ್ಯವಸ್ಥೆಯನ್ನು ಹಾಳು ಮಾಡುವಂಥ ಘಟನೆಗಳಿಗೆ ಯಾಕೆ ಕಾರಣರಾಗ್ತಾರೆ ಅನ್ನೋದು ನಿಜವಾಗ್ಲೂ ಆಶ್ಚರ್ಯ ತರಿಸುವಂಥ ಪ್ರಶ್ನೆ. ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಒಂದೇ ದೇವಸ್ಥಾನಕ್ಕೆ 2 ಬಾರಿ ಕಲ್ಲು ಎಸೆಯುವಷ್ಟು ಮಾನಸಿಕ ಅಸ್ವಸ್ಥನ, ಈ ಪ್ರಕರಣದ ಹಿನ್ನೆಲೆ ಏನು? ಮಿತಿ ಬೆಳಗಾವಿಯಲ್ಲಿ ಮತ್ತೆ ಒಂದಿಷ್ಟು ಏನು ಉದ್ವಿಗ್ನದ ವಾತಾವರಣ ನಿರ್ಮಾಣ ಮಾಡುವಂತ ಪ್ರಯತ್ನ ನಡೆದಿದೆ ಅಂತ ಹೇಳ್ಬೋದು. ಬೆಳಗಾವಿಯಲ್ಲಿ ಮತ್ತೆ ಅನ್ಯ ಕೋಮಿನ ಯುವಕನಿಂದ ಹಿಂದೂ ದೇವಸ್ಥಾನ ಮೇಲೆ ಕಲ್ಲು ಎಸೆದ ಪ್ರಕರಣ ನಡೆದಿರ್ತಕ್ಕಂಥದ್ದು. ಬೆಳಗಾವಿಯ ಪಾಂಗುಳದಲ್ಲಿರ್ತಕ್ಕಂಥ ಏನು ಅಶ್ವತ್ಥಾಮ ಮಂದಿರ ಮೇಲೆ ಕಲ್ಲು ಎಸೆದಿದ್ದಾನೆ. ಕಲ್ಲು ಎಸೆದಂತ ಆರೋಪಿ ಉಜ್ವಲ್ ನಗರದ ನಿವಾಸಿ ಯಾಸೀರ್ ಎಂಬಾತ ಆರೋಪಿ. ಈತ 2ನೇ ಬಾರಿ ಈ ಒಂದು ಅಶ್ವತ್ಥಾಮ ಮಂದಿರ ಮೇಲೆ ಕಲ್ಲು ಎಸೆದಿದ್ದಾನೆ ಅಂತ ಹೇಳ್ಬೋದು. ಕಳೆದ ತಿಂಗಳವಷ್ಟೇ ಇದೇ ರೀತಿ ಒಂದು ಕಲ್ಲು ಎಸೆತ ಮಾಡಿದ ಬಳಿಕ ಅಲ್ಲಿ ಒಂದು ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ಆಗ ಸ್ಥಳೀಯರು ಈತನನ್ನ ಹಿಡಿದು ಧರ್ಮದೇಟು ಕೊಟ್ಟು ಪೊಲೀಸರಿಗೆ ಕೈಗೆ ಒಪ್ಪಿಸಿದ್ರು. ಆಗ ಪೊಲೀಸರು ಕೂಡ ಈತನ ವಿರುದ್ಧ ಕೇಸನ್ನು ದಾಖಲಿಸಿಕೊಂಡಿದ್ರು. ಆದ್ರೆ ನಿನ್ನೆ ಅಷ್ಟೇ ಮತ್ತೆ ಈ ಒಂದು ಆರೋಪಿ ಮತ್ತೆ ಅಶ್ವತ್ಥಾಮನ ಏನು ಪಾಂಗುಳ ಗಲ್ಲಿಯಲ್ಲಿ ಬಂದಿದ್ದಾನೆ. ಮತ್ತೆ ಇದೇ ದಕ್ಷಿಣ ಭಾರತದ ಏಕೈಕ ದೇವಸ್ಥಾನ ಆಗಿರ್ತಕ್ಕಂಥ ಅಶ್ವತ್ಥಾಮ ಮಂದಿರಕ್ಕೆ ಏನು ಯಾಸೀರ್ ಕಲ್ಲು ಹೊಡೆದಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಸ್ಥಳದಲ್ಲಿ ಇದ್ದಂತ ಜನರು ಆತನ ಹಿಡಿದು ಮತ್ತೊಮ್ಮೆ ಧರ್ಮದೇಟನ್ನು ಕೊಟ್ಟಿದ್ದಾರೆ. ತದನಂತರ 2ನೇ ಬಾರಿ ಈ ರೀತಿ ಘಟನೆ ಆಗಿದ್ದರಿಂದ ಒಂದಿಷ್ಟು ಉದ್ವಿಗ್ನದ ವಾತಾವರಣ ನಿರ್ಮಾಣವಾಗಿತ್ತು. ತಡರಾತ್ರಿ ಒಂದು ಘಟನೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಡಿಸಿಪಿ ರೋಹನ್ ಜಗದೀಶ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಮತ್ತು ಪೊಲೀಸ್ ಸಿಬ್ಬಂದಿಗಳಲ್ಲಿ ಭೇಟಿ ನೀಡಿದ್ರು. ಜೊತೆಗೆ ಪರಿಸ್ಥಿತಿಯನ್ನು ತಿಳಿಗೊಳಿಸುವಂತ ಕೆಲಸವನ್ನು ಮಾಡಿದ್ರು. ಕಲ್ಲು ಎಸೆದಂತ ಆರೋಪಿ ಮಾನಸಿಕ ಅಸ್ವಸ್ಥ ಆಗಿದ್ದಾನೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಇದು ಬೇರೆ ರೀತಿಯ ಸ್ವರೂಪಕ್ಕೆ ಇದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅನ್ನುವಂತ ಮನವಿಯನ್ನು ಕೂಡ ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ. ಜೊತೆಗೆ ಆತ ಮಾನಸಿಕ ಕಾಯಿಲೆಯಿಂದ ಬಳಲುತ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದನಿಗೆ ಏನು ಚಿಕಿತ್ಸೆ ಕೂಡ ಕೊಡಲಾಗ್ತಾ ಇದೆ ಅನ್ನುವಂತ ಮಾಹಿತಿ ಪೊಲೀಸ್ ನೀಡಿದ್ದಾರೆ. ನಿನ್ನೆ ಆಸ್ಪತ್ರೆಯಿಂದ ಹೊರಗೆ ಬಂದವನೇ ಏನು ನಂತರ ರಾತ್ರಿ ಈ ಒಂದು ಕೃತ್ಯ ಮಾಡಿದ್ದಾನೆ ಅನ್ನುವಂತ ಮಾಹಿತಿ ಈಗ ಪೊಲೀಸರು ಕೊಡ್ತಾ ಇದ್ದಾರೆ. ವಾಸ್ತವದಲ್ಲಿ ಆತ ಮಾನಸಿಕ ಅಸ್ವಸ್ಥನಾಗಿದ್ರೆ ಆತನನ್ನ ಏನು ಸೂಕ್ತವಾದಂತ ಚಿಕಿತ್ಸೆ ಕೊಡಿಸ್ಬೇಕು. ಮತ್ತೆ ಈ ರೀತಿಯ ಘಟನೆಗಳು ಪುನರಾವರ್ತನೆ ಆದ್ರೆ ಅದು ಬೇರೆ ರೀತಿಯ ಸಂದೇಶ ರವಾನೆ ಆಗುತ್ತೆ ನೀತಿ. ಹಾಗಾಗಿ ಪೊಲೀಸರು ಕೇವಲ ಈ ತರ ಪ್ರಕರಣ ಆದಂತಹ ಸಂದರ್ಭದಲ್ಲಿ ಸ್ಥಳೀಯ ಜನರ ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತದ್ದು, ಮಾರ್ಕೆಟ್ ಠಾಣೆಯಲ್ಲಿ ಕೇಸ್ ದಾಖಲಿಸುವಂತ ಅಷ್ಟೇ ಅಲ್ಲ, ಈ ರೀತಿಯ ಘಟನೆ ಮತ್ತೊಮ್ಮೆ ಮರುಕಳಿಸದಂತೆ ಕ್ರಮ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡ್ಬೇಕಾಗಿದೆ ನೀತಿ. ಓಕೆ, ಥ್ಯಾಂಕ್ ಯು ಶ್ರೀಧರ್ ತಮ್ಮ ಡೀಟೇಲ್ಸ್ಗಾಗಿ. ಇಲ್ಲ
ಮತ್ತೆ ಈ ಟೈಮ್ ಅದು ಮತ್ತೆ ಈ ಟೈಮ್ ಅದು ಮತ್ತೆ ಈ ಟೈಮ್ ಅದು ಮತ್ತೆ ಈ ಟೈಮ್ ಅದು ಮತ್ತೆ ಈ ಟೈಮ್ ಅದು